ಸಾಯಿರಾಮ್. ಕೆಲವರು ಭಾಳ ವರ್ಷ ಲವ್ ಮಾಡಿ ಮದುವೆ ಮಾಡ್ಕೊತಾರೆ. ಕೆಲವರು ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದದಿಂದ ಮದುವೆ ಮಾಡ್ಕೊಳ್ತಾರೆ. ಕೆಲವರು ಕಿಡ್ನಪ್ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಮದುವೆ ಅಂತೂ ಆಗಿರ್ತದೆ. ಆದರೆ ಮದುವೆ ಆದ 6 ತಿಂಗಳಿಗೋ ವರ್ಷಕ್ಕೋ ಅಥವಾ 2 ವರ್ಷಕ್ಕೋ ಡೈವರ್ಸ್ ಆಗಿಬಿಡ್ತದೆ, ವಿವಾಹ ವಿಚ್ಛೇದನ ಆಗಿಬಿಡ್ತದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಜಾತಕದಲ್ಲಿ ಗುರು ಅಸ್ತನಾದಾಗ, ಜಾತಕದಲ್ಲಿ ಗುರುಬಲ ಇಲ್ಲದಾಗ ಮದುವೆ ಆಗಿಬಿಡ್ತಾರೆ. ಯಾವಾಗ ಗುರುಬಲ ಇಲ್ಲ ಅಂದಾಗ ಆರೋಸ್ಕೋಪ್ ಮ್ಯಾಚ್ ಆಗಲ್ಲ. ಆಗ ಗಂಡ ಒಂದು ಕಡೆ, ಇಲ್ಲ ಹೆಂಡತಿ ಒಂದು ಕಡೆ, ಇಲ್ಲ ಗಂಡ ಹೆಂಡತಿ ಬೇರೆ ಆಗಿಬಿಡ್ತಾರೆ, ಡೈವರ್ಸ್ ತೊಗೊಂಡ್ಬಿಡ್ತಾರೆ. ಅದಕ್ಕೆ ನಮ್ಮ ಜಾತಕದಲ್ಲಿ ಗುರು ಅಸ್ತನ ಆದಾಗ, ಗುರುಬಲ ಕಮ್ಮಿ ಆದಾಗ ಮದುವೆ ಆಗಬಾರ್ದು. ಹಾಗೇನಾದ್ರು ಆಗಿದ್ದರೆ, ವಿವಾಹ ವಿಚ್ಛೇದನಕ್ಕೆ ಏನಾದ್ರು ನಡೀತಾ ಇತ್ತು ಅಂದರೆ, ಡಿಸೆಂಬರ್ 4ನೇ ತಾರೀಕು ದತ್ತಾತ್ರೇಯರ ಹುಟ್ಟಿದ ದಿನ, ಗುರುವಾರ ಹುಣ್ಣಿಮೆ, ಕೃತಿಕಾ ನಕ್ಷತ್ರದಲ್ಲಿ ಬಂದಿದೆ. ಆ ದಿವಸ ಈ ದತ್ತಪಾದಕೆಗಳನ್ನು ತಾವು ದಂಪತಿಗಳು ಕೂತು ಪೂಜೆ ಮಾಡಿದ್ದೆ ಆದರೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಎಲ್ಲ ದೋಷಗಳು, ಗಂಡ ಕುಡಿತಾನೆ ಅಥವಾ ಹೆಂಡತಿ ಸರಿ ಇಲ್ಲ, ಹೀಗೆ ಹಲವಾರು ವಿವಾಹಕ್ಕೆ ಬಂಧಗಳು ಜಾಸ್ತಿ ಇರ್ತದೆ ಮದುವೆ ಆದಮೇಲೆ. ಅದೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ಗಂಡ ಹೆಂಡತಿ ಬೇರೆ ಆಗಬಾರ್ದು ಅಂದರೆ ಈ ದತ್ತಪಾದ ಪೂಜೆಗೆ ಭಾಗವಹಿಸಿ. ಹೇಗೆ ಭಾಗವಹಿಸಬೇಕು ಅನ್ನೋದನ್ನು ಸ್ಕ್ರೀನ್ ಮೇಲೆ ಲಿಂಕ್ ಇದೆ, ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಗಂಡ ಹೆಂಡತಿ ದಾಂಪತ್ಯ ಜೀವನ ಚೆನ್ನಾಗಿರಲಿ.